where perspective find a voice. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೊಂದಿಗೆ ನಿಮ್ಮ ಮುಹೀಬ್ ಶಿವಮೊಗ್ಗ. ಇವತ್ತಿನ ವಿಡಿಯೋ ಬಂದು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಒಂದು ಅಫಿಷಿಯಲ್ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಏನಪ್ಪ ಕ್ಲಾರಿಫಿಕೇಷನ್ ಅಂತ ಹೇಳಿದರೆ, ಆನ್ಲೈನ್ ಸಬ್ಮಿಷನ್ ಮಾಡ್ತಾ ಇದ್ದಾರಲ್ಲ ಫಾರ್ಮು, ಅದು ಸರಿನಾ ತಪ್ಪಾ, ಮತ್ತು BLO ಹತ್ರ ಫಿಸಿಕಲ್ ಫಾರ್ಮ್ ಕೊಡ್ತಿದ್ದಾರಲ್ಲ ಅದು ಸರಿನಾ ತಪ್ಪಾ, ಅದನ್ನು ಕೂಡ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ಮಿಸ್ಟರ್ ಅಂಬುಕುಮಾರ್ ದ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆನ್ಲೈನ್ ಸಬ್ಮಿಷನ್ ಈಸ್ ವ್ಯಾಲಿಡ್ ಅಂತ ಹೇಳಿದ್ದಾರೆ. ಅಂದರೆ ಆನ್ಲೈನ್ ಎನ್ಯುಮರೇಷನ್ ಫಾರ್ಮ್ ನಾವು ತುಂಬಿದರೆ ಅದು ವ್ಯಾಲಿಡ್, BLOಗೆ ಹೇಳಬೇಕಂತ ಏನೂ ಇಲ್ಲ. ಎರಡನೇದು, ನಾವು ನಮ್ಮ ಎನ್ಯುಮರೇಷನ್ ಫಾರ್ಮನ್ನು BLO ಹತ್ರ ಇಸ್ಕೊಂಡು ಅದನ್ನು ಫಿಲ್ ಮಾಡಿ ಕೊಟ್ಟಿದ್ರೆ ಅದು ಕೂಡ ನಡೆಯುತ್ತೆ, ವ್ಯಾಲಿಡ್ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಕೆಲವೊಬ್ಬರು ಆನ್ಲೈನ್ ಫಿಲ್ ಮಾಡಿದವರು BLO ಹತ್ರ ಬಂದು ಹೇಳಬೇಕು, ಅಥವಾ ನಾವು BLO ಹತ್ರ ಏನು ತುಂಬಿದ್ದೀವೋ ಅದೇ ಫಾರ್ಮ್ ಆನ್ಲೈನ್ ಕೂಡ ಫಿಲ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಮಾಡ್ಕೊಬೇಡಿ. ಒಂದನೇದು ಏನಪ್ಪ ಅಂತ ಹೇಳಿದರೆ, ಆನ್ಲೈನ್ ಅಥವಾ ಫಿಸಿಕಲ್ ಅಥವಾ ಎರಡರಲ್ಲಿ ಒಂದು ಅಥವಾ ಎರಡೂ ಕೂಡ ಸೇರಿದ್ರು ಎರಡೂ ಕೂಡ ಸರಿಯಾಗಿದೆ ಅಂತ ಮಿಸ್ಟರ್ ಅಂಬುಕುಮಾರ್ ಅವರು ಇವತ್ತು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಸ್ನೇಹಿತರು ಮೆಸೇಜ್ ಮಾಡಿ ಮತ್ತು ಕಾಲ್ ಮಾಡಿ ನನಗೆ ಕೇಳ್ತಾರೆ, ಸರ್ ನನ್ನ ಹತ್ರ ಎರಡೆರಡು ವೋಟರ್ ID ಕಾರ್ಡ್ ಇದೆ, ಎರಡು ಅಡ್ರೆಸ್ನಲ್ಲಿದೆ. ಫಾರ್ ಎಕ್ಸಾಂಪಲ್, ನಾನು ಶಿವಮೊಗ್ಗದವನು, ಶಿವಮೊಗ್ಗದವನು, ಇಲ್ಲಿ ನಂದು ವೋಟ್ ಇದೆ, ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದೀನಿ, ಅಲ್ಲೂ ಕೂಡ ಒಂದು ಹೊಸ ID ಕಾರ್ಡನ್ನು ಮಾಡಿದ್ದೀನಿ, ಅಲ್ಲೂ ವೋಟ್ ಇದೆ, ಏನು ಮಾಡಬೇಕು, ಎರಡೂ ಕೂಡ ಫಿಲ್ ಮಾಡೋದಾ ಅಂತ ನನಗೆ ಪ್ರಶ್ನೆ ಮಾಡಿದರು. ಸೊ ಇವತ್ತಿನ ಟಾಪಿಕ್ನಲ್ಲಿ ಏನಪ್ಪ ಅಂತ ಹೇಳಿದರೆ, SIR ಪ್ರಕ್ರಿಯೆ ಏನಿದೆಯೋ ಅದ್ರ ಪ್ರಕಾರ ನೀವು ಎರಡೂ ಫಿಲ್ ಮಾಡಿದರೆ ಒಂದು ಶಿಫ್ಟ್ ಅಂತ ತೊಗೊಳ್ತಾರೆ, ಒಂದು ಶಿಫ್ಟೆಡ್ ಟು ಬ್ಯಾಂಗ್ಳೂರ್, ಇಲ್ಲಿ ಶಿವಮೊಗ್ಗದಲ್ಲಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್ ಅಂತ ತೊಗೊಳ್ತಾರೆ, ಅಲ್ಲಿ ಕನ್ಸಿಡರ್ ಮಾಡ್ತಾರೆ, ಬ್ಯಾಂಗ್ಳೂರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಇನ್ ಕೇಸ್ ಎರಡೂ ಕೂಡ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ, ಪ್ರಜಾಪ್ರತಿನಿಧಿ ಆ್ಯಕ್ಟ್ ಪ್ರಕಾರ ನಿಮಗೆ ಫೈನೂ ಬರಬಹುದು, ಕೇಸ್ ಕೂಡ ಮಾಡ್ಬೋದು, FIR ಕೂಡ ಆಗ್ಬೋದು. ಭಾಳ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದರೆ, ಎರಡೂ ಎನ್ಯುಮರೇಷನ್ ಫಾರ್ಮನ್ನು ತಾವು ಇಸ್ಕೊಳ್ಳಿ, ಡಿಸೈಡ್ ಮಾಡಿ ಯಾವುದನ್ನು ಇಟ್ಕೊಬೇಕು ವೋಟ್, ಯಾವ್ದು ನಮಗೆ ಬೇಡ ಅಂತ. ಫಾರ್ ಎಕ್ಸಾಂಪಲ್, ನನಗೆ ಶಿವಮೊಗ್ಗದ ಬೇಕು ಅಂದರೆ ಶಿವಮೊಗ್ಗದ ಮಾತ್ರ ಫಿಲ್ ಮಾಡಿ ಕೊಡಬೇಕು, ಬ್ಯಾಂಗ್ಳೂರಿಂದ ಬೇಕು ಅಂದರೆ ಬ್ಯಾಂಗ್ಳೂರಿಂದ ಮಾತ್ರ ಕೊಡಿ. ಯಾವ್ದು ಸಬ್ಮಿಟ್ ಮಾಡ್ತಿರೋ ಅದನ್ನು ಕನ್ಸಿಡರ್ ಮಾಡ್ತಾರೆ, ಯಾವ್ದು ಸಬ್ಮಿಟ್ ಮಾಡೋಲ್ವೋ ಶಿಫ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಇನ್ಫಾರ್ಮೇಷನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಪಾಯಿಂಟ್ ಆಫ್ ವ್ಯೂವನ್ನು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ನಮಸ್ಕಾರ. Point of view, where perspectives find a voice.